ಲಯನ್ ಟಿವಿಯ ಟಾಪ್ ನ್ಯೂಸ್ಗೆ ಸ್ವಾಗತ. ನಾನು ಬಸವರಾಜ್. ಇವತ್ತು ಹಾಸನದ ಮೊಸಳೆ ಹೊಸಳ್ಳಿ ದುರಂತ ನಡೀತು. ಆ ಜಾಗಕ್ಕೆ ಮಾಜಿ ಪ್ರಧಾನಿ ದೇವೇಗೌಡರು ಹೋಗಿ ಬಂದರು. ಬಹುಮುಖ್ಯವಾದಂತಹ ವಿಚಾರವನ್ನು ಹೇಳಿದ್ರು. ಅವರು ಭಾವುಕರಾದರು. ಕಣ್ಣೀರು ಹಾಕೋದಕ್ಕೆ ಬಹುಮುಖ್ಯ ಕಾರಣ ಕೊಟ್ಟಿದ್ದು ಅದು ದೇವೇಗೌಡರ ತಾಯಿಯ ಊರು. ಎರಡನೇ ವಿಚಾರ, ಬಸನಗೌಡ ಪಾಟೀಲ್ ಯತ್ನಾಳರು ಕಳೆದ 2 ವಾರಗಳಲ್ಲಿ ಸುಮಾರು 21 ಕಡೆ ಬಸನಗೌಡ ಪಾಟೀಲ್ ಯತ್ನಾಳರು ಇಡೀ ರಾಜ್ಯ ಸುತ್ತುತ್ತಿದ್ದಾರೆ. ಬಿಜೆಪಿಯ ಅತ್ಯಂತ ಜನಪ್ರಿಯ ನಾಯಕ ಸದ್ಯಕ್ಕೆ ಯಾರು ಅಂದರೆ ಅದು ಬಸನಗೌಡ ಪಾಟೀಲ್ ಯತ್ನಾಳ್ ಅನ್ನುವಂತಹ ಸಂದೇಶ ದೆಹಲಿ ಮಟ್ಟದಲ್ಲೂ ಕೂಡ ಸದ್ದು ಮಾಡ್ತಾ ಇದೆ. ಇದಲ್ಲದೆ ಮೊಸಳೆ ಹೊಸಳ್ಳಿಯ ದುರಂತಕ್ಕೆ ಕಾರಣ ಆಗಿದ್ದೇನು, ಯಾರೆಲ್ಲ ಭಾಗಿಯಾಗಿರಬಹುದು, ಏನೆಲ್ಲ ಆರೋಪಗಳು ಕಾರಣಗಳಿದ್ದಾವೆ, ಇವೆಲ್ಲವೂ ಕೂಡ ಇವತ್ತು ಬಹುದೊಡ್ಡ ಚರ್ಚೆ ಆಗಿರುವಂತಹ ವಿಚಾರ. ಹಾಗಿದ್ರೆ ಮೊದಲನೇ ಸುದ್ದಿಯಲ್ಲಿ ಏನಿದೆ, ಮೊಸಳೆ ಹೊಸಳ್ಳಿ ಘೋರ ದುರಂತ, ಮೈಮರೆತು ಕುಣಿಯುತ್ತಿದ್ದ 10 ಮಂದಿ ಬಲಿ, ಎಂಜಿನಿಯರಿಂಗ್ ವಿದ್ಯಾರ್ಥಿಗಳೇ ಹೆಚ್ಚು. ಸರಿಯಾಗಿ ರಾತ್ರಿ 8:30 ಭಜರಂಗಿ ಭಜರಂಗಿ ಅನ್ನೋ DJ ಮ್ಯೂಸಿಕ್ನ ಗಣೇಶನ ಭಕ್ತರು ಆ ಮ್ಯೂಸಿಕ್ನಲ್ಲಿ ಮೈಮರೆತು ಕುಣಿತಿದ್ರು. ಯಮ ಸ್ವರೂಪಿಯಾದಂತಹ ಟ್ರಕ್, ಮಹಾರಾಷ್ಟ್ರ ರಿಜಿಸ್ಟ್ರೇಷನ್ ಇರುವಂಥದ್ದು ಟ್ರಕ್ ಹರಿದು ಮರಣ ಮೃದಂಗವನ್ನೇ ಬಾರಿಸಿದೆ. ಹಾಸನ ತಾಲೂಕಿನ ಮೊಸಳೆ ಹೊಸಳ್ಳಿ ರಾಷ್ಟ್ರೀಯ ಹೆದ್ದಾರಿ 373ರಲ್ಲಿ ಗಣೇಶ ಮೆರವಣಿಗೆ ಹೊರಟಿತ್ತು. ಗಣೇಶ ಮೆರವಣಿಗೆ ಹಿನ್ನೆಲೆಯಲ್ಲಿ ಹೆದ್ದಾರಿಯ ಒಂದು ಬದಿಯಲ್ಲಿ ರಸ್ತೆ ಬಂದ್ ಮಾಡಲಾಗಿತ್ತು, ಮತ್ತೊಂದು ಬದಿಯಲ್ಲಿ ದ್ವಿಮುಖ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗಿತ್ತು. ಆದರೆ ಹಾಸನದಿಂದ ಹೊಳೆನರಸೀಪುರಕ್ಕೆ ಹೊರಟಿದ್ದ ಟ್ರಕ್ ಬೈಕ್ ಒಂದಕ್ಕೆ ಡಿಕ್ಕಿ ಹೊಡೆದು ಬಳಿಕ ಗಣೇಶನ ಮೆರವಣಿಗೆಯತ್ತ ತಿರುಗಿದೆ. DJ ಸದ್ದಿಗೆ ಕುಣಿಯುತ್ತಿದ್ದವರಿಗೆ ಏನಾಗ್ತಿದೆ ಅನ್ನೋದು ಗೊತ್ತಾಗುವಷ್ಟರಲ್ಲಿ ಟ್ರಕ್ ಮೈಮೇಲೆ ಎರಗಿತ್ತು. ಈ ಭೀಕರ ದುರಂತದಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ 10ಕ್ಕೆ ಏರಿಕೆಯಾಗಿದೆ. ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು ಪಕ್ಕದಲ್ಲಿ ಗಣಪತಿ ಕೂರಿಸಲಾಗಿತ್ತು. ಗಣಪತಿ ವಿಸರ್ಜನಾ ಮೆರವಣಿಗೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಎಂಜಿನಿಯರಿಂಗ್ ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು. ಮೃತರಲ್ಲಿ ಹಲವರು ಎಂಜಿನಿಯರಿಂಗ್ ವಿದ್ಯಾರ್ಥಿಗಳಾಗಿದ್ದಾರೆ. ಗಾಯಗೊಂಡವರಲ್ಲಿ ಕಾಲೇಜು ವಿದ್ಯಾರ್ಥಿಗಳಾಗಿದ್ದು ಹಾಸನದ ಹಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಹಾಸನದ ಮೊಸಳೆ ಹೊಸಳ್ಳಿಗೆ ಮಾಜಿ ಪ್ರಧಾನಿ HD ದೇವೇಗೌಡರು ಭೇಟಿ ನೀಡಿದ್ದಾರೆ. ಘಟನೆ ಬಗ್ಗೆ ಮಾಹಿತಿ ಪಡೆದ ಅವರು ಮೃತ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿ ಗಾಯಾಳುಗಳ ಯೋಗಕ್ಷೇಮವನ್ನು ವಿಚಾರಿಸಿದ್ದಾರೆ. ಇದಿಷ್ಟೇ ಅಲ್ಲ, ದೇವೇಗೌಡರು ಆ ಜಾಗಕ್ಕೆ ಕಾಲಿಟ್ಟ ಕೂಡಲೇ ಅವರ ಕಣ್ಣಲ್ಲಿ ನೀರು ಬಳಬಳ ಬಂತು. ಕಾರಣ ಏನಂದರೆ ಅದು ಅವರ ತಾಯಿಯ ಹುಟ್ಟೂರು. ತನ್ನ ತಾಯಿಯ ಹುಟ್ಟೂರಲ್ಲಿ ಇಂಥದ್ದೊಂದು ದುರಂತ ಆಯ್ತಲ್ಲ ಅನ್ನುವಂಥದ್ದು ಎಷ್ಟು ಸಂಕಟ ಆಯಿತೋ, ಅವರ ಕರ್ಮಭೂಮಿಯ ಮಕ್ಕಳು, ಅಲ್ಲಿ ಓದ್ತಿದ್ದಂಥವರು ಎಂಜಿನಿಯರಿಂಗ್ ಸ್ಟೂಡೆಂಟ್ಗಳು ಈ ಥರ ದುರಂತಕ್ಕೆ ಬಲಿಯಾಗಿದ್ದು ಸರ್ಕಾರ ಮತ್ತು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ 5 ಲಕ್ಷ, ಕೇಂದ್ರ ಸರ್ಕಾರ 2 ಲಕ್ಷ ಪರಿಹಾರ ಕೊಟ್ಟಿರೋ ಸಂದರ್ಭದಲ್ಲೇ ದೇವೇಗೌಡರು ಖುದ್ದಾಗಿ ತಮ್ಮ ಸ್ವಂತ ಹಣದಿಂದ 1 ಲಕ್ಷವನ್ನು ಮೃತರಿಗೆ ಪರಿಹಾರವಾಗಿ ಮತ್ತು ಗಾಯಗೊಂಡವರಿಗೆ 25,000ಗಳ ಪರಿಹಾರವನ್ನು ಕೊಟ್ಟರು. ಅಷ್ಟೇ ಅಲ್ಲ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಹೆಚ್ಚಿನ ಪರಿಹಾರವನ್ನು ಕೊಡುವಂತಹ ಒಂದು ವಿನಂತಿಯನ್ನು ಕೂಡ ಮಾಡಿಕೊಂಡ್ರು. ಇದೇ ಸಂದರ್ಭ ಅವರು ಭಾವುಕರಾಗಿದ್ದರು. ಇನ್ನು ಎರಡನೇ ಸುದ್ದಿ ಏನಂದರೆ, ಮದ್ಯಪಾನ ಮಾಡಿ ವಾಹನ ಚಾಲನೆ ಮಾಡಿರಬಹುದಾ, ಟ್ರಕ್ ಚಾಲಕನಿಗೆ ಹಿಗ್ಗಾಮುಗ್ಗ ಥಳಿಸಿರುವಂಥದ್ದು ಮತ್ತು 10 ವರ್ಷ ಜೈಲು ಶಿಕ್ಷೆ ಮತ್ತು ದಂಡ ವಿಧಿಸುವಂತಹ ಒಂದು ತೀರ್ಪು ಬರಬಹುದು ಈ ಪ್ರಕರಣದಲ್ಲಿ ಅನ್ನುವಂಥದ್ದು. ಹಾಸನದಲ್ಲಿ ನಡೆದಿರುವ ಭೀಕರ ದುರಂತ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ. CM ಸಿದ್ದರಾಮಯ್ಯ ಸರ್ಕಾರದ ಈ ಘಟನೆ ಕೂಲಂಕುಷ ತನಿಖೆಗೆ ಆದೇಶ ನೀಡಿದ್ದಾರೆ. ಈ ದುರಂತಕ್ಕೆ ಕಾರಣನಾದ ಚಾಲಕ ಭುವನೇಶ್ ಕಂಡಾಗ ಜನರು ಕುದ್ದು ಹೋದ್ರು. ಅವರ ರಕ್ತ ಕುದಿಯುತ್ತಿತ್ತು, ಭಾರಿ ಆಕ್ರೋಶ ವ್ಯಕ್ತವಾಗಿತ್ತು. ಸ್ಥಳೀಯ ಚಾಲಕನನ್ನು ಹಿಡಿದು ಹಿಗ್ಗಾಮುಗ್ಗ ಥಳಿಸಿದ್ರು. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ, ಅನಂತರದಲ್ಲಿ ಸೇರಿಸಿದ್ದಾರೆ. ಪ್ರತ್ಯಕ್ಷದರ್ಶಿಗಳ ಪ್ರಕಾರ ಅಪಘಾತದ ಸಮಯದಲ್ಲಿ ಆತ ಮದ್ಯಪಾನ ಮಾಡಿ ವಾಹನ ಚಲಾಯಿಸುತ್ತಿದ್ದ ಎನ್ನಲಾಗಿದೆ. ಭುವನೇಶ್ ಡ್ರಿಂಕ್ ಅಂಡ್ ಡ್ರೈವ್ ಮಾಡಿದ್ದರಿಂದಲೇ ಈ ದುರಂತ ನಡೆದಿದೆ ಎಂದು ಆರೋಪಿಸಲಾಗಿದೆ. ಚಾಲಕ ಭುವನೇಶ್ ವಿರುದ್ಧ ಗೋರೂರು ಠಾಣೆಯಲ್ಲಿ ಹಲವು ಗಂಭೀರ ಆರೋಪಗಳ ಅಡಿ FIR ದಾಖಲಾಗಿದೆ. BNS ಕಾಯ್ದೆಗಳ ಪ್ರಕಾರ ನಿರ್ಲಕ್ಷ್ಯದಿಂದ ವಾಹನ ಚಲಾಯಿಸಿ ಸಾವಿಗೆ ಕಾರಣರಾದರೆ 106(1) ಅಡಿಯಲ್ಲಿ ಗರಿಷ್ಠ 10 ವರ್ಷಗಳ ಜೈಲು ಶಿಕ್ಷೆ ಮತ್ತು ದಂಡ ವಿಧಿಸಬಹುದು. ಅತಿವೇಗ ಮತ್ತು ಅಜಾಗರೂಕ ಚಾಲನೆ ಮಾಡಿದರೆ BNS 281 ಅಡಿಯಲ್ಲಿ 6 ತಿಂಗಳವರೆಗೆ ಶಿಕ್ಷೆ ಮತ್ತು ದಂಡ. ಜೀವಕ್ಕೆ ಅಪಾಯ ಉಂಟು ಮಾಡಿದರೆ 125(A) 125(B) ಅಡಿಯಲ್ಲಿ BNS ಗರಿಷ್ಠ 3 ವರ್ಷಗಳವರೆಗೆ ಶಿಕ್ಷೆ. ಅಷ್ಟೇ ಅಲ್ಲ, ಚಾಲಕ ಮದ್ಯಪಾನ ಮಾಡಿ ಟ್ರಕ್ ಚಲಾಯಿಸಿದರೆ ಕಠಿಣ ಶಿಕ್ಷೆ ಆಗಲಿದೆ. ಮದ್ಯಪಾನದ ಆರೋಪ ಸಾಬೀತಾದರೆ BNS 106 ಕಾಯ್ದೆಯಡಿ 5 ವರ್ಷ ಶಿಕ್ಷೆ ಮತ್ತು ದಂಡ ವಿಧಿಸಲಾಗುತ್ತದೆ. ಅಂದರೆ ಭುವನೇಶ್ಗೆ ಕಾನೂನಿನ ಪ್ರಕಾರ ಗಂಭೀರ ಶಿಕ್ಷೆ ಆಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಭುವನೇಶ್ ಸಿಕ್ಕ ಕೂಡಲೇ ಅಲ್ಲಿನ ಸ್ಥಳೀಯರು ಹೊಡೆದಿದ್ದಷ್ಟೇ ಅಲ್ಲ, ಆತನನ್ನು ತಗೊಂಡೋಗಿ ಆಸ್ಪತ್ರೆಗೂ ಅಡ್ಮಿಟ್ ಮಾಡಿದ್ರು, ಕಂಪ್ಲೇಂಟು ಕೊಟ್ಟಿದ್ದಾರೆ. ಪೊಲೀಸರು ಕೂಡ ಕೇಸ್ ದಾಖಲಿಸಿಕೊಂಡು ಹಲವು ಪ್ರಕರಣಗಳ ಅಡಿಯಲ್ಲಿ
ಈಗ FIR ಹಾಕಿರುವಂಥದ್ದು ಕನಿಷ್ಠ ಅಂದರೂ 10 ವರ್ಷ ಭುವನೇಶ್ಗೆ ಸಾಬೀತಾದರೆ ಆಗತ್ತೆ, ಜೈಲು ಶಿಕ್ಷೆ ಮತ್ತು ದಂಡ ವಿಧಿಸುವಂತಹ ಸಾಧ್ಯತೆ ಇದೆ. ಇನ್ನು ಪರಿಹಾರದ ವಿಚಾರಕ್ಕೆ ಸ್ಥಳೀಯರು ಗಂಭೀರ ಆರೋಪವನ್ನು ಮಾಡ್ತಿರುವಂಥದ್ದು ಮತ್ತು ಖಂಡನೆಯನ್ನು ವ್ಯಕ್ತಪಡಿಸ್ತಿರುವಂಥದ್ದು, ಈಗಿನ ಪರಿಹಾರ ಸರಿ ಇಲ್ಲ, ಇನ್ನೂ ಹೆಚ್ಚು ಕೊಡಬೇಕು ಅಂತ. ಯಾಕಂದರೆ RCB ಕಾಲ್ತುಳಿತಕ್ಕೆ 50 ಲಕ್ಷ ಕೊಡ್ತೀರಿ, ವಿಮಾನ ದುರಂತಕ್ಕೆ 1 ಕೋಟಿ ಕೊಡ್ತೀರಿ, ಬಡವರ ಮಕ್ಕಳು, ರೈತರ ಮಕ್ಕಳು ಇವರಿಗೆ ಯಾಕೆ ಬರೀ 5 ಲಕ್ಷ ಅನ್ನುವಂಥದ್ದು ಸ್ಥಳೀಯರ ಒಂದು ಆಗ್ರಹ. ಹಾಸನದ ಮೊಸಳೆ ಹೊಸಳ್ಳಿ ಶೋಕಸಾಗರದಲ್ಲಿ ಮುಳುಗಿದೆ. ಟ್ರಕ್ ಚಾಲಕನ ಅಜಾಗರೂಕತೆಯಿಂದ 10 ಮಂದಿ ಬಲಿಯಾಗಿದ್ದಾರೆ. ಈ ಘೋರ ದುರಂತಕ್ಕೆ ರಾಜ್ಯ ಸರ್ಕಾರ 5 ಲಕ್ಷ, ಕೇಂದ್ರ ಸರ್ಕಾರ 2 ಲಕ್ಷ ಪರಿಹಾರ ಘೋಷಣೆ ಮಾಡಿದೆ. ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡರು ಹಾಸನದ ಹಿಮ್ಸ್ ಆಸ್ಪತ್ರೆಗೆ ಭೇಟಿ ನೀಡಿದರು. ಸಚಿವ ಕೃಷ್ಣ ಬೈರೇಗೌಡ ಅವರ ಭೇಟಿ ವೇಳೆ ಸ್ಥಳೀಯರು 25 ಲಕ್ಷ ರೂಪಾಯಿಗಳನ್ನು ಪರಿಹಾರ ನೀಡುವಂತೆ ತರಾಟೆ ತೆಗೆದುಕೊಂಡಿದ್ದಾರೆ. ವಿಮಾನ ದುರಂತದಲ್ಲಿ ಸತ್ತವರಿಗೆ 1 ಕೋಟಿ ಕೊಡ್ತೀರಿ, RCB ಕಾಲ್ತುಳಿತದಲ್ಲಿ ಸತ್ತವರಿಗೆ 50 ಲಕ್ಷ ಕೊಡ್ತೀರಿ, ರಸ್ತೆ ಅಪಘಾತದಲ್ಲಿ ಮೃತಪಟ್ಟರೆ ಅದು ರೈತರ ಮಕ್ಕಳು, ಬಡವರ ಮಕ್ಕಳು ಹೀಗೆ ಸತ್ತರೆ ಅವ್ರಿಗೆ ಬರೀ 5 ಲಕ್ಷನಾ, ರೈತರ ಮಕ್ಕಳಿಗೆ ಕೇವಲ 5 ಲಕ್ಷ ರೂಪಾಯಿನ ಅಂತ ಪ್ರಶ್ನಿಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. BJP MLC CT ರವಿ ಅವರು ಹಾಸನಕ್ಕೆ ಭೇಟಿ ನೀಡಿ ಗಾಯಾಳುಗಳನ್ನು ಭೇಟಿ ಮಾಡಿದ್ರು. 50 ಲಕ್ಷ ರೂಪಾಯಿಗಳ ಪರಿಹಾರವನ್ನು ರಾಜ್ಯ ಸರ್ಕಾರ ಘೋಷಿಸಬೇಕು ಅಂತ ಆಗ್ರಹಿಸಿದ್ದಾರೆ. ನೋಡಿ, ಇಲ್ಲಿ ಗೈಡ್ಲೈನ್ಸ್ ಫಾಲೋ ಮಾಡಿದಾರಾ ಇಲ್ವಾ ಇದನ್ನು ಕೂಡ ಕನ್ಸಿಡರ್ ಮಾಡ್ತಾರೆ ಪರಿಹಾರದ ವಿಚಾರದಲ್ಲಿ. ಯಾಕಂದರೆ 10 ಗಂಟೆ ಒಳಗಡೆ ಮೆರವಣಿಗೆ ಮುಗಿಸಿ ವಿಸರ್ಜನೆ ಆಗಿರಬೇಕು. DJ ಧ್ವನಿವರ್ಧಕದ ಒಂದು ಪ್ರಮಾಣ ಎಷ್ಟಿರಬೇಕು ಅನ್ನೋದನ್ನು ಕೂಡ ಇಲ್ಲಿ ಪೊಲೀಸರು ನಿಗದಿಪಡಿಸಿದ್ರು ಮತ್ತು ರಾಜ್ಯ ಸರ್ಕಾರ ನಿಗದಿಪಡಿಸಿತ್ತು. ಇದರ ಜೊತೆಯಲ್ಲಿ ಆಯೋಜಕರು ಎಂಥದ್ದನ್ನು ಮಾಡಬೇಕು, ಎಂಥದ್ದನ್ನು ಮಾಡಬಾರ್ದು ಎಲ್ಲವನ್ನೂ ಕೂಡ ಹೇಳಿದರು. ಅದರ ಜೊತೆಯಲ್ಲಿ ರಸ್ತೆ, ಅದು ರಾಷ್ಟ್ರೀಯ ಹೆದ್ದಾರಿ ಇದ್ದಂತಹ ಜಾಗದಲ್ಲಿ ಈ ದುರಂತ ನಡೆದಿರೋ ಕಾರಣಕ್ಕೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಕೂಡ ಇಲ್ಲಿ ಹೆಚ್ಚುವರಿ ಒಂದು ಪರಿಹಾರವನ್ನು ಘೋಷಣೆ ಮಾಡಬೇಕಾಗುತ್ತೆ. ಆ ಒಂದು ಹೇಳಿಕೆಯನ್ನು ಕೂಡ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡರು ಕೂಡ ಆಗ್ರಹಿಸಿದ್ದಾರೆ. ಆದರೆ ಪರಿಹಾರದ ವಿಚಾರದಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಮತ್ತೊಂದು ಯೋಚನೆ ಮಾಡುವಂಥದ್ದು ಉತ್ತಮ ಅನ್ನುವಂಥದ್ದು ಸ್ಥಳೀಯರ ಆಗ್ರಹ. ಇನ್ನು 4ನೇ ಸುದ್ದಿ, ಮೊಸಳೆ ಹೊಸಳ್ಳಿಗೆ ಮುಂಚೆ ಅಪಘಾತ ಮಾಡಿದ್ದ ಭುವನೇಶ್, ಚನ್ನಪಟ್ಟಣ ಬೈಪಾಸ್ನಲ್ಲಿ ಟ್ರಕ್ ಗುದ್ದಿದ್ದ, ಅತಿಯಾದ ವೇಗದಲ್ಲಿ ಡ್ರೈವ್ ಮಾಡ್ತಿದ್ದ ಅನ್ನುವಂತಹ ಮತ್ತೂ ಒಂದು ಗಂಭೀರ ಆರೋಪ ಕೇಳಿಬಂದಿದೆ. ಯಾಕಂದರೆ ಹಾಸನದಲ್ಲಿ ಭೀಕರ ದುರಂತಕ್ಕೆ ಟ್ರಕ್ ಚಾಲಕ ಭುವನೇಶ್ ಸದ್ಯ ಎಲ್ಲಿದ್ದಾನೋ ಗೊತ್ತಿಲ್ಲ ಅನ್ನುವಂತಹ ಚರ್ಚೆ ನಡೆಯುತ್ತಿದ್ದ ಸಂದರ್ಭದಲ್ಲಿ ಸ್ಥಳೀಯರು ಆತನನ್ನು ಹಿಡ್ಕೊಂಡು ಹೊಡೆದ ಮೇಲೆ ಪೊಲೀಸರ ವಶಕ್ಕೆ ಹೋದ ಮೇಲೆ ಈಗ ಮತ್ತೊಂದು ವಿಚಾರ ಚರ್ಚೆ ಆಗಿರುವಂಥದ್ದು, ಹಾಸನ ನಗರ ಚನ್ನಪಟ್ಟಣ ಬೈಪಾಸ್ನಲ್ಲೂ ಆಟೋ ಬೈಕ್ಗಳಿಗೆ ಗುದ್ದಿಕೊಂಡು ಈತ ಬಂದಿದ್ದ, ಅತಿಯಾದ ವೇಗದಿಂದ ಡ್ರೈವ್ ಮಾಡ್ತಿದ್ದ ಎನ್ನಲಾಗಿದೆ. ಅಲ್ಲಿಂದ ನೇರವಾಗಿ ಮೊಸಳೆ ಹೊಸಳ್ಳಿ ಕಡೆ ಬಂದಿದ್ದು, ಅಲ್ಲೂ ಆಟೋವೊಂದಕ್ಕೆ ಡಿಕ್ಕಿ ಆಗಬೇಕಿತ್ತು. ಸೆಕೆಂಡ್ಗಳ ಅಂತರದಲ್ಲಿ ಆಟೋ ಪಾಸ್ ಆಗಿದೆ. ಬಳಿಕ ಮೆರವಣಿಗೆ ನೋಡಿಕೊಂಡು ನಿಧಾನವಾಗಿ ಬೈಕ್ನಲ್ಲಿ ಹೋಗ್ತಿದ್ದ ಪ್ರಭಾಕರ್ನ ಅದೃಷ್ಟ ಕೈಕೊಟ್ಟಿತ್ತು. ಟ್ರಕ್ ಡಿಕ್ಕಿ ಆಗುತ್ತಿದ್ದಂತೆ ಹಾರಿ ಬಿದ್ದಿದ್ದಾರೆ. ಅಲ್ಲಿಂದ ಮೆರವಣಿಗೆಯ ಮೇಲೆ ಟ್ರಕ್ ಹರಿದಿದೆ. ಸ್ಥಳೀಯರು ಪ್ರತ್ಯಕ್ಷದರ್ಶಿಗಳ ಪ್ರಕಾರ ಆರೋಪಿ ಭುವನೇಶ್ ಕುಡಿದಿದ್ದ ಎನ್ನಲಾಗ್ತಿದೆ. ಡ್ರಿಂಕ್ಸ್ ಮಾಡಿದ್ದಲ್ಲದೆ ಅತಿ ವೇಗವಾಗಿ ಡ್ರೈವ್ ಮಾಡುತ್ತಿದ್ದ, ಹೀಗಾಗಿಯೇ ದುರಂತಕ್ಕೆ ಕಾರಣನಾಗಿದ್ದಾನೆ ಅಂತಿದ್ದಾರೆ. ಸದ್ಯ ಪೊಲೀಸರು CCTV ದೃಶ್ಯಾವಳಿಗಳನ್ನು ಸಂಗ್ರಹಿಸಿಟ್ಕೊಂಡಿದ್ದಾರೆ. ತನಿಖೆ ಬಳಿಕವಷ್ಟೇ ಭುವನೇಶ್ ಎಲ್ಲಿಗೆ ಹೋಗಿದ್ದ, ಆನಂತರದಲ್ಲಿ ಎಲ್ಲಿಗೆ ಹೋಗ್ತಿದ್ದ, ಎಷ್ಟು ವೇಗದಲ್ಲಿ ಹೋಗ್ತಿದ್ದ, ಏನಾಯಿತು ಅನ್ನುವಂತಹ ಸಮಗ್ರ ವರದಿಯನ್ನು ಕೊಡ್ತಾರೆ ಮತ್ತು ತೀರ್ಪು ಕೂಡ ಸಿಗುತ್ತೆ ಅನ್ನುವಂಥದ್ದು. ಆದರೆ ಇಲ್ಲಿ ಯಾರು ಓಡಿಸ್ತಿದ್ರು ಭುವನೇಶ್, ಆತ ಕುಡ್ದಿದ್ದ ಅನ್ನುವಂತಹ ಗಂಭೀರ ಆರೋಪ ಸ್ಥಳೀಯರೇ ಮಾಡ್ತಿರೋ ಕಾರಣಕ್ಕೆ ಈ ಕೇಸ್ನಲ್ಲಿ ಆತನಿಗೆ ಒಂದು ಗಂಭೀರವಾದಂತಹ ಶಿಕ್ಷೆ ಆಗತ್ತೆ. ಪೊಲೀಸರು ಕೂಡ ಅದನ್ನೇ ಬಯಸ್ತಿದ್ದಾರೆ, ಸ್ಥಳೀಯರು ಕೂಡ ಅದನ್ನೇ ಬಯಸ್ತಿದ್ದಾರೆ. ಇದನ್ನು ಮೀರಿ ಆತ ಮಾಡಿದ ಒಂದು ತಪ್ಪಿಗೆ 10 ಮಂದಿಯ ಜೀವ, ಅದು ಎಲ್ಲರೂ ಕೂಡ ಯಂಗ್ಸ್ಟರ್ಸ್ ಹೋಗಿದ್ದಿದೆಯಲ್ಲ, ಇದು ನಿಜಕ್ಕೂ ದುರಂತ. ಇನ್ನು ಹಾಸನದ ಬೆನ್ನಲ್ಲೇ ಬೆಂಗಳೂರು ಅಪಘಾತ, ಗರ್ಭಿಣಿಯನ್ನು ಕರ್ಕೊಂಡು ಹೋಗ್ತಿದ್ದಂತಹ ಸಂದರ್ಭದಲ್ಲಿ ಈ ಘಟನೆ ಆಗಿರುವಂಥದ್ದು. ಡಿಕ್ಕಿ ರಭಸಕ್ಕೆ ಆಟೋ 2 ತುಂಡಾಗಿರುವಂತಹ ದೃಶ್ಯಗಳನ್ನು ನಾವು ಕಾಣಬಹುದು. ಹಾಸನ ಜಿಲ್ಲೆಯಲ್ಲಿ ನಡೆದ ಭೀಕರ ದುರಂತದ ಘಟನೆಯನ್ನು ಯಾರೂ ಮರೆಯಲು ಸಾಧ್ಯವಾಗುತ್ತಿಲ್ಲ. 10 ಮಂದಿ ಬಲಿಯಾಗುತ್ತಿರುವ ಕರಾಳ ದೃಶ್ಯದ ಮಧ್ಯೆ ಬೆಂಗಳೂರಲ್ಲೂ ಜವರಾಯ ಅಟ್ಟಹಾಸ ಮೆರೆದಿದ್ದಾನೆ. ಬೆಳ್ಳಂಬೆಳಗ್ಗೆ ನಡೆದ ಅಪಘಾತದಲ್ಲಿ 3 ಪ್ರಾಣ ಕಳೆದುಕೊಂಡಿದ್ದಾರೆ. ಕಾಮಾಕ್ಷಿಪಾಳ್ಯ ಮುಖ್ಯ ರಸ್ತೆಯಲ್ಲಿ ಈ ದುರ್ಘಟನೆ ಸಂಭವಿಸಿದೆ. ನಾಗರಬಾವಿ ಕಡೆಯಿಂದ ಬರುತ್ತಿದ್ದಂತಹ ಲಾರಿ ಸುಮನಹಳ್ಳಿ ರಸ್ತೆ ಬಳಿ ನಿಯಂತ್ರಣ ತಪ್ಪಿತ್ತು. ಈ ಸಂದರ್ಭ ಆಟೋಗೆ ಡಿಕ್ಕಿ ಹೊಡೆದಿದೆ. ಡಿಕ್ಕಿ ರಭಸಕ್ಕೆ ಆಟೋ 2 ತುಂಡಾಗಿದ್ದು ಸಂಪೂರ್ಣ ನಜ್ಜುಗುಜ್ಜಾಗಿದೆ. ಆಟೋದಲ್ಲಿದ್ದ ಏಸು ಮತ್ತು ಜೆನಿಫರ್ ಹಾಗೂ ಚಾಲಕ ಸ್ಥಳದಲ್ಲೇ ಮೃತರಾಗಿದ್ದಾರೆ. ಲಾರಿ ಚಾಲಕ ಕೂದಲೆಳೆ ಅಂತರದಲ್ಲಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ.
ಕಂಟೈನರ್ ಲಾರಿ ಸ್ಟೇರಿಂಗ್ ಕಟ್ಟಾಗಿದ್ದರಿಂದ ಅಪಘಾತ ಸಂಭವಿಸಿದೆ ಅನ್ನೋದು ಪೊಲೀಸರ ಪ್ರಾಥಮಿಕ ವರದಿಯಿಂದ ತಿಳಿದು ಬಂದಿರುವಂತಹ ವಿಚಾರ. ಆಟೋಗಷ್ಟೇ ಅಲ್ಲ, ಕಾರಿಗೂ ಕಂಟೈನರ್ಗೂ ಡಿಕ್ಕಿಯಾಗಿದೆ. ಗರ್ಭಿಣಿ ಪತ್ನಿಯನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಿದ್ದಂತಹ ವ್ಯಕ್ತಿಯೊಬ್ಬರು ಈ ಸಂದರ್ಭದಲ್ಲಿ ಗಾಯಗೊಂಡಿದ್ದಾರೆ. ಪೂಜಾ ಕಲ್ಯಾಣ ಮಂಟಪ ರಸ್ತೆಯಿಂದ ಲಾರಿ ವೇಗವಾಗಿ ಬಂದಿದೆ. ಮೊದಲು ಆಟೋಗೆ ಡಿಕ್ಕಿ ಹೊಡೆದಿದೆ. ಇನ್ನೇನು ಕಾರಿಗೆ ಡಿಕ್ಕಿ ಹೊಡೆಯಬೇಕು ಎನ್ನುವಷ್ಟರಲ್ಲಿ ಅಲರ್ಟ್ ಆಗಿದ್ದ ವ್ಯಕ್ತಿ ಕಾರನ್ನು ಲೆಫ್ಟ್ ಸೈಡ್ಗೆ ತೆಗೆದುಕೊಂಡಿದ್ದಾರೆ. ಕ್ಷಣ ಮಾತ್ರದಲ್ಲಿ ದೊಡ್ಡ ಅವಘಡದಿಂದ ಪಾರಾಗಿದ್ದಾರೆ. ಆ ಗರ್ಭಿಣಿಗೂ ಕೂಡ ಯಾವುದೇ ಸಮಸ್ಯೆ ಆಗಿಲ್ಲ, ಯಾಕಂದರೆ ಅವ್ರಿಗೆ ಗೊತ್ತಾಗಿದೆ ಒಂದೇನು ಮುನ್ಸೂಚನೆ ಸಿಕ್ಕಿದೆ, ಇಲ್ಲೇನೋ ಆಗುತ್ತೆ ಅಂತ. ಲೆಫ್ಟ್ ಸೈಡ್ಗೆ ಹಾಕಿದ ತಕ್ಷಣವೇ ಆ ಥರದ್ದೊಂದು ದುರಂತ ಆಗಿರುವಂಥದ್ದು. ಅಲ್ಲೂ ಕೂಡ 3 ಬಲಿಯಾಗಿರುವಂಥದ್ದು. ಅಲ್ಲಿಗೆ ಒಂದೇ ದಿನ ಸುಮಾರು 13 ಜನ ಅಪಘಾತಕ್ಕೆ ಬಲಿಯಾಗಿರುವಂತಹ ದುರಂತ ಘಟನೆಗಳು ನಡೆದಿರುವಂಥದ್ದು. ಇನ್ನು 6ನೇ ಸುದ್ದಿ, ಗಣೇಶೋತ್ಸವಗಳಲ್ಲಿ ಯತ್ನಾಳ್ ಸುನಾಮಿ ಎಬ್ಬಿಸ್ತಿದ್ದಾರೆ. ಸುಮಾರು 15 ಗಣೇಶೋತ್ಸವಗಳಲ್ಲಿ ಯತ್ನಾಳ್ ಭಾಗಿಯಾಗಿದ್ದಾರೆ. ಇಂದು ಫೈರ್ ಬ್ರ್ಯಾಂಡ್ ಹೆಚ್ಚಾಗ್ತಿರುವಂತಹ ಅಲೆ ರಾಜ್ಯ ಬಿಜೆಪಿಗೆ ಹೊಸದೊಂದು ಆತಂಕ ಸೃಷ್ಟಿಯಾಗಿದೆ. ಯಾಕಂದರೆ ಇತ್ತೀಚೆಗೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಸಖತ್ ಆಕ್ಟಿವ್ ಆಗಿದ್ದಾರೆ. ದೆಹಲಿಯ ನಾಯಕರು ಈ ಕಡೆ ತಿರುಗಿ ನೋಡುವಂತಹ ರೀತಿಯಲ್ಲಿ ಅವರು ಆಕ್ಟಿವ್ ಆಗಿರುವಂಥದ್ದು. ಇಷ್ಟು ದಿನ ಉತ್ತರ ಕರ್ನಾಟಕಕ್ಕೆ ಸೀಮಿತವಾಗಿದ್ದ ಪ್ರವಾಸ ಮದ್ದೂರು ಘಟನೆ ಬಳಿಕ ದಕ್ಷಿಣ ಕರ್ನಾಟಕಕ್ಕೂ ವಿಸ್ತರಿಸಿದೆ. ಇಂದು ಫೈರ್ ಬ್ರ್ಯಾಂಡ್ ಎಂದೇ ಹೆಸರುವಾಸಿಯಾಗಿರುವಂತಹ ಯತ್ನಾಳ್ ಹಿಂದೂ ಸಂಘಟನೆಗಳು ಕರೆದಲ್ಲೆಲ್ಲ ಕೂಡ ಹಾಜರಾಗ್ತಿರುವಂಥದ್ದು. ಹಿಂದುತ್ವದ ಹೆಸರು ತೆರೆದಾಗ ಬರುವ ಮೊದಲ ಹೆಸರು ಅದು ಯತ್ನಾಳ್ ಎನ್ನುವಂತಾಗಿದೆ. ಮದ್ದೂರು ಕಲ್ಲು ತೂರಾಟ ಪ್ರಕರಣದ ಬಳಿಕ ಯತ್ನಾಳ್ಗೆ ಫುಲ್ ಡಿಮ್ಯಾಂಡ್ ಆಗಿರುವಂಥದ್ದು. ಎಲ್ಲ ಕಡೆ ಅವರನ್ನೇ ಕರೆಸ್ತಿದ್ದಾರೆ. ವಿಶೇಷ ಅಂದರೆ ತುಮಕೂರಲ್ಲೂ ಕೂಡ ಕರೆಸಿರುವಂಥದ್ದು. ಬಹುಮುಖ್ಯ ವಿಚಾರ ಏನಂದರೆ ಯತ್ನಾಳ್ ಎಷ್ಟರ ಮಟ್ಟಿಗೆ ಬ್ಯುಸಿಯಾಗಿದ್ದಾರೆ ಅಂದರೆ ನೋಡಿ, ಕೇವಲ 2 ವಾರಗಳಲ್ಲಿ 15 ಕಡೆ ಭೇಟಿ ಕೊಟ್ಟಿದ್ದಾರೆ. ಆಗಸ್ಟ್ 27 ತವರು ಜಿಲ್ಲೆ ಬಾಗಲಕೋಟೆ 4 ಕಡೆ ಭಾಗಿಯಾಗಿದ್ದರು. 28ನೇ ತಾರೀಕು ಬಾಗಲಕೋಟೆಯ ಬೆನಕಟ್ಟಿಯಲ್ಲಿ, ಸೆಪ್ಟೆಂಬರ್ 1ನೇ ತಾರೀಕು ಬೆಳಗಾವಿಯಲ್ಲಿ, ಸೆಪ್ಟೆಂಬರ್ 4ನೇ ತಾರೀಕು ಚಾಮರಾಜಪೇಟೆ ಬೆಂಗಳೂರಲ್ಲಿ, ಸೆಪ್ಟೆಂಬರ್ ಅದೇ 4ನೇ ತಾರೀಕು ಹಗರಬೊಮ್ಮನಹಳ್ಳಿಯಲ್ಲಿ, ಸೆಪ್ಟೆಂಬರ್ 5ನೇ ತಾರೀಕು ಹೊಸಪೇಟೆಯಲ್ಲಿ, ಸೆಪ್ಟೆಂಬರ್ 6ನೇ ತಾರೀಕು ಬಾಗಲಕೋಟೆಯಲ್ಲಿ, ಸೆಪ್ಟೆಂಬರ್ 8ನೇ ತಾರೀಕು ಕಲಬುರಗಿ ಅಫ್ಜಲ್ಪುರದಲ್ಲಿ, ಸೆಪ್ಟೆಂಬರ್ 10ನೇ ತಾರೀಕು ಚಿತ್ರದುರ್ಗದಲ್ಲಿ, ಸೆಪ್ಟೆಂಬರ್ 11ನೇ ತಾರೀಕು ಹಿರಿಯೂರಿನಲ್ಲಿ, ಸೆಪ್ಟೆಂಬರ್ 12ನೇ ತಾರೀಕು ಮದ್ದೂರಲ್ಲಿ, ಸೆಪ್ಟೆಂಬರ್ 13ನೇ ತಾರೀಕು ತುಮಕೂರಲ್ಲಿ. ಹೀಗೆ ಸಾಗ್ತಾನೇ ಇದೆ ಯತ್ನಾಳ್ರ ವೇಗ ಮತ್ತು ವರ್ಚಸ್ಸು. ಇದೇ ಕಾರಣಕ್ಕೋಸ್ಕರನೇ ನೋಡಿ ರಾಜ್ಯ ಬಿಜೆಪಿ ಘಟಕ ಇದೀಗ ಎಚ್ಚರಿಕೆಯ ನಡೆಯನ್ನು ಇಡಬೇಕು. ಆದಷ್ಟು ಬೇಗ ಜಾಗೃತರಾಗಿ ಯತ್ನಾಳ್ರನ್ನ ಪಕ್ಷಕ್ಕೆ ಕರೆಸ್ಕೊಳ್ಬೇಕಾಗತ್ತೆ. ಕಾರಣ ಇಷ್ಟೇ ನೋಡಿ, ಆಗಸ್ಟ್ 27ರ ಬಳಿಕ ಕರ್ನಾಟಕ ರಾಜ್ಯದ ಹಲವೆಡೆ ಗಣೇಶೋತ್ಸವಗಳಲ್ಲಿ ಯತ್ನಾಳ್ ಭಾಗಿಯಾಗುವ ಮೂಲಕ BSY ಕುಟುಂಬದ ವಿರುದ್ಧ ಬಂಡೆದ್ದಿದ್ದಕ್ಕೆ ಹೈಕಮಾಂಡ್ ಪಕ್ಷದಿಂದ ಹೊರಹಾಕಿದ್ರು. ಎದೆಗುಂದದೆ ಯತ್ನಾಳ್ ತಮ್ಮ ಖ್ಯಾತಿಯನ್ನು ಹೆಚ್ಚಿಸಿಕೊಳ್ತಿದ್ದಾರೆ, ಕಾಪಾಡಿಕೊಳ್ತಿದ್ದಾರೆ. ಅಷ್ಟೇ ಅಲ್ಲ, ತಮಗೆ ಇಡೀ ರಾಜ್ಯದಲ್ಲಿ ಎಷ್ಟು ಜನಸ್ತೋಮ ಇದೆ, ಬೆಂಬಲಿಗರಿದ್ದಾರೆ. ಯತ್ನಾಳ್ ತುಮಕೂರಲ್ಲಿ ನಿಂತ್ಕೊಂಡು ಮಾತಾಡ್ಬೇಕಾದ್ರೆ ನೇರವಾಗಿ ಹೇಳ್ತಾರೆ, ನೋಡಿ ಇಲ್ಲಿ ಬಂದಿರುವಂತಹ 15-20 ಸಾವಿರ ಜನ ಯಾತಕ್ಕೋಸ್ಕರ ಬಂದಿದ್ದೀರಿ? ಒಬ್ಬ ಯತ್ನಾಳ್ಗೋಸ್ಕರ, ಒಬ್ಬ ಹಿಂದೂ ಪರ ಸಂಘಟನೆಗೋಸ್ಕರ ನಿಂತಿರುವಂತಹ ಮತ್ತು ಹಿಂದೂಗಳ ರಕ್ಷಣೆಗೋಸ್ಕರ ನಿಂತಿರುವಂತಹ ಯತ್ನಾಳ್ಗೋಸ್ಕರ ಬಂದಿದ್ದೀರಲ್ವಾ ಅಂತ ಕೇಳಿದಾಗ ಅಷ್ಟೂ ಜನ ಶಿಳ್ಳೆ ಹೊಡೆದು ಚಪ್ಪಾಳೆ ಹೊಡೆದು ಕೇಕೆ ಹಾಕ್ತಾರೆ. ಈ ಮೂಲಕ ಹೈಕಮಾಂಡ್ಗೆ ಕೂಡ ಒಂದು ಸಂದೇಶ ರವಾನೆ ಆಗಿರುವಂಥದ್ದು. ಹೈಕಮಾಂಡ್ ರಾಜ್ಯ ಬಿಜೆಪಿ ಘಟಕಕ್ಕೆ ನೋಡ್ರಿ ಯತ್ನಾಳ್ ನೋಡಿ ಕಲೀರಿ ಅನ್ನುವಂತಹ ಸ್ಥಿತಿಗೆ ತಂದು ಬಿಟ್ಟಿದ್ದಾರೆ. ಅವರು ಹೊಸ ಪಕ್ಷ ಕಟ್ಟಿದ್ರು ಅವ್ರಿಗೆ ಲಾಭ ಆಗಬಹುದು, ಆದರೆ ಬಿಜೆಪಿ ಅವರನ್ನು ಬಳಸ್ಕೊಂಡ್ರೆ ಇನ್ನೂ ದೊಡ್ಡ ಲಾಭ ಆಗುತ್ತೆ ಎನ್ನುವಂಥದ್ದು ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಿರುವಂತಹ ವಿಚಾರ. ಇನ್ನು 7ನೇ ಸುದ್ದಿ, ಐ ಆಮ್ ಕಮಿಂಗ್ ಎಂದ ದಳಪತಿ ವಿಜಯ್, TVK ಮುಖ್ಯಸ್ಥ ವಿಜಯ್ ಭರ್ಜರಿ ಪ್ರಚಾರ, ರಾಜಕೀಯದ ಮೊದಲ ರಾಜ್ಯ ಪ್ರವಾಸ. 2026 ಮಾರ್ಚ್ ಏಪ್ರಿಲ್ನಲ್ಲಿ ತಮಿಳುನಾಡು ವಿಧಾನಸಭಾ ಚುನಾವಣೆ ಎದುರಾಗಲಿದೆ. ಈಗಾಗಲೇ ಎಲೆಕ್ಷನ್ಗೆ ಭರದ ಸಿದ್ಧತೆ ಆರಂಭಿಸಲಾಗಿದೆ. ನಟ ರಾಜಕಾರಣಿ ವಿಜಯ್ ನೇತೃತ್ವದ ತಮಿಳಿಗ ವೆಟ್ರಿ ಕಳಗಂ ಇದೀಗ ರಾಜ್ಯಾದ್ಯಂತ ಐ ಆಮ್ ಕಮಿಂಗ್ ಅನ್ನುವಂತಹ ಪ್ರಚಾರ ಆರಂಭಿಸಿದೆ. ಇಂದಿನಿಂದ TVK ಮುಖ್ಯಸ್ಥ ವಿಜಯ್ ಈ ಪ್ರಚಾರ ಆರಂಭಿಸಿದ್ದಾರೆ. ಈ ಸಮಯದಲ್ಲಿ ಅವರು ರಾಜ್ಯದ DMK ಸರ್ಕಾರ ಮತ್ತು ಕೇಂದ್ರದಲ್ಲಿ NDA ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಲಿದ್ದಾರೆ. ಹಾಗೆ ಪ್ರಚಾರ ನಡೆಸುವ ಕೆಲವು ನಿರ್ದಿಷ್ಟ ಪ್ರದೇಶಗಳಿಗೆ ಸಂಬಂಧಿಸಿದ ಚರ್ಚಾ ಅಂಶಗಳ ಕುರಿತು ಪದಾಧಿಕಾರಿಗಳ ಜೊತೆಯಲ್ಲಿ ಪ್ರತಿಕ್ರಿಯೆ ನಡೆಸಿದ್ದಾರೆ. ಇದರ ಜೊತೆಯಲ್ಲಿ ಪ್ರಚಾರಕ್ಕೆ ಕ್ಯಾರವ್ಯಾನ್ ರೀತಿಯ ಪ್ರಚಾರ ವಾಹನವನ್ನು ಬಳಸ್ತಿರುವಂಥದ್ದು ವಿಶಿಷ್ಟವಾಗಿ ವಿನ್ಯಾಸಗೊಳಿಸಲಾಗಿದೆ. ಒಂದು ಹಂತಕ್ಕೆ ಏನು 2026ರಲ್ಲಿ ತಮಿಳುನಾಡಲ್ಲಿ ಚುನಾವಣೆ ನಡೆಯುತ್ತೆ. ಈಗಾಗಲೇ ಅಲ್ಲಿನ ಜನ ಮಾತಾಡ್ಕೊಳ್ತಿರುವಂಥದ್ದು ಈ ಹಿಂದಿನ ಎಲ್ಲ ರಾಜಕೀಯ ಸಮೀಕರಣಗಳು ಬದಲಾಯಿಸುವಂತಹ ಶಕ್ತಿ ಮತ್ತು ಜನಬೆಂಬಲ, ಜನಸ್ತೋಮದ ಒಂದು ಸಪೋರ್ಟ್ ವಿಜಯ್ಗಿದೆ, ಅದು TVKಗಿದೆ ಅನ್ನುವಂತಹ ಚರ್ಚೆ ನಡೀತಿರೋ ಸಂದರ್ಭದಲ್ಲೇ ಒಂದಷ್ಟು ಒಪಿನಿಯನ್ ಪೋಲ್ಗಳು ಕೂಡ ಸರ್ಕಾರದ
ಸರ್ಕಾರ ರಚಿಸುವಲ್ಲಿ ಬಹುಮುಖ್ಯ ಪಾತ್ರವನ್ನು TVK ವಹಿಸುತ್ತೆ ಅನ್ನುವಂಥದ್ದು ಕೂಡ ಚರ್ಚೆ ಆಗ್ತಿರುವಂತಹ ವಿಚಾರ. ಹೇಳಿ ಕೇಳಿ ನಟ ಮತ್ತು ಅದರಲ್ಲೂ ಕೂಡ ದ್ರಾವಿಡ ಹೋರಾಟವನ್ನು ಹೆಚ್ಚು ಬಯಸುವಂತಹ ಮತ್ತು ಅಲ್ಲಿನ ತಳ ಸಮುದಾಯಗಳ ನಾಯಕರನ್ನು, ಆ ಸಾಂಸ್ಕೃತಿಕ ನಾಯಕರನ್ನು ಜೊತೆಯಲ್ಲಿ ಸೇರಿಸ್ಕೊಂಡು ಅವರ ಪ್ರತಿ ಭಾಷಣಗಳಲ್ಲೂ ಕೂಡ ಅದೇ ವಿಚಾರಗಳನ್ನು ಹೇಳ್ತಾರೆ. ಆ ಕಾರಣಕ್ಕೋಸ್ಕರನೇ ತಮಿಳುನಾಡಿನ ರಾಜಕಾರಣದಲ್ಲಿ ಈ ಸಲ ವಿಜಯ್ ಬಹುದೊಡ್ಡ ಬದಲಾವಣೆ ಮಾಡುವಂತಹ ಸಾಧ್ಯತೆ ನಿಚ್ಚಳವಾಗಿದೆ. ಇನ್ನು 8ನೇ ಸುದ್ದಿ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಜೈಲಿನಲ್ಲಿದ್ದಾರೆ. ಇತ್ತೀಚೆಗೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗುವುದರಿಂದ ತಪ್ಪಿಸಿಕೊಂಡು ವಾಕಿಂಗ್ ಮಾಡುವ ಅವಕಾಶ ಪಡೆದಿದ್ದಾರೆ. ದರ್ಶನ್ ಪರಪ್ಪನಾಗ್ರಹಾರ ಕಾರಾಗೃಹದಲ್ಲಿ ಇರುವಾಗಲೇ ಪತ್ನಿ ವಿಜಯಲಕ್ಷ್ಮಿ ಅವರ ಮನೆಯಲ್ಲಿ ಕಳ್ಳತನ ಆಗಿದೆ ಎಂದು ದೂರು ದಾಖಲಾಗಿದೆ. ಸದ್ಯ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಹೊಸಕೆರೆಹಳ್ಳಿ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ನಲ್ಲಿ ವಾಸವಾಗಿದ್ದಾರೆ. ಅವರ ಮನೆಯಿಂದ 3 ಲಕ್ಷ ರೂಪಾಯಿಗಳನ್ನು ಕದ್ದುಕೊಂಡು ಹೋಗಲಾಗಿದೆ. ಇದಕ್ಕೆ ಸಂಬಂಧಿಸಿದಂತೆ ವಿಜಯಲಕ್ಷ್ಮಿ ಮ್ಯಾನೇಜರ್ ನಾಗರಾಜ್ ಬೆಂಗಳೂರಿನ ಚೆನ್ನಮ್ಮನಕೆರೆ ಅಚ್ಚುಕಟ್ಟು ಠಾಣೆಗೆ ದೂರು ನೀಡಿದ್ದಾರೆ. ದೂರು ದಾಖಲಾಗಿದೆ. ಸದ್ಯ ವಿಜಯಲಕ್ಷ್ಮಿ ಅವರ ಮನೆ ಕೆಲಸದವರ ಮೇಲೆ ಅನುಮಾನ ಹೊರಹಾಕಿದ್ದಾರೆ. ಮನೆ ಕೆಲಸದವರ ಮೇಲೆ ದೂರು ದಾಖಲು ಮಾಡಲಾಗಿದೆ. ಇದಕ್ಕೆ ಸಂಬಂಧಿಸಿದಂತೆ ಪೊಲೀಸರು FIR ರಚಿಸಿರುವಂಥದ್ದು. ಮತ್ತೊಂದು ಸುದ್ದಿ, ಬಹುಮುಖ್ಯ ಸುದ್ದಿ, ಮಣಿಪುರದಲ್ಲಿ ಶಪಥಗೈದಂಥ ನರೇಂದ್ರ ಮೋದಿ 2026ರ ಹಿಂಸಾಚಾರದ ಬಳಿಕ ಮೊದಲ ಭೇಟಿ. ಕುಕಿ ಮತ್ತು ಮೈಥೇಯಿ ಸಮುದಾಯದ ಸಂಘರ್ಷ ಇದ್ದಂತಹ ಸಂದರ್ಭದಲ್ಲಿ ಅವರು ಬರಬೇಕಿತ್ತು, ಬಂದಿರಲಿಲ್ಲ ಅಂತ ವಿಪಕ್ಷಗಳು ಕಟು ಟೀಕೆ ಮಾಡಿದ್ದು. ಈಗ ಕೊನೆಗೂ ಕೂಡ ಅಲ್ಲಿಗೆ ಪ್ರಧಾನಿ ಮೋದಿಯವರು ಹೋಗಿರುವಂಥದ್ದು. ತೀವ್ರ ಹಿಂಸಾಚಾರಕ್ಕೆ ನಲುಗಿದ ಮಣಿಪುರ ರಾಜ್ಯಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ ನೀಡಿದ್ದಾರೆ. ಗಲಭೆ ಪೀಡಿತ ಚೂರಾಚಂದ್ ಪುರಕ್ಕೆ ಭೇಟಿ ನೀಡಿದ ಪ್ರಧಾನಿ ಮೋದಿ ಕುಕಿ ಮತ್ತು ಮೈತೇಯಿ ಸಮುದಾಯದ ಜನರನ್ನು ಭೇಟಿ ಮಾಡಿದ್ರು. 2023ರಿಂದಲೂ ಕೂಡ ಮಣಿಪುರದಲ್ಲಿ ಹಿಂಸಾಚಾರ ಭುಗಿಲೆದ್ದಿತ್ತು. ಪ್ರಧಾನಿ ಮೋದಿ ಇದೇ ಮೊದಲ ಬಾರಿಗೆ ರಾಜ್ಯಕ್ಕೆ ಪ್ರವಾಸ ಕೈಗೊಂಡಿದ್ರು. ವಿಶೇಷವಾಗಿತ್ತು. ಪ್ರಧಾನಿ ಮೋದಿಗೆ ಮಣಿಪುರದ ಜನತೆ ಅದ್ದೂರಿ ಸ್ವಾಗತ ಕೋರಿದ್ದಾರೆ. ಮಣಿಪುರ ಜನತೆಯನ್ನು ಉದ್ದೇಶಿಸಿ ಮಾತನಾಡಿದ ಮೋದಿಯವರು, ಕಳೆದ 2 ವರ್ಷಗಳಿಂದ ಭೀಕರ ಹಿಂಸಾಚಾರದಿಂದ ನಲುಗಿದ ರಾಜ್ಯ ಈಗ ಶಾಂತಿಯ ಪಥದಲ್ಲಿ ಮುನ್ನಡೆಯುತ್ತಿದೆ. ಮಣಿಪುರದ ಎಲ್ಲ ಜನಾಂಗೀಯ ಸಂಘಟನೆಗಳು ಪರಸ್ಪರ ದ್ವೇಷ ಭಾವನೆಯನ್ನು ತೊರೆದು ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಒಟ್ಟಾಗಬೇಕು. ಪರಸ್ಪರ ಗೌರವ ಮತ್ತು ನಂಬಿಕೆಯ ಆಧಾರದ ಮೇಲೆ ಹೊಸ ಭವಿಷ್ಯ ಕಟ್ಟುವಲ್ಲಿ ಎಲ್ಲರೂ ಶ್ರಮಿಸಬೇಕು ಎಂದರು. ಅಷ್ಟೇ ಅಲ್ಲ, ಈ ಯದ ಹೆಸರಿನಲ್ಲಿ ಮಣಿ ಇದ್ದು ಈ ರಾಜ್ಯ ಮುಂಬರುವ ದಿನಗಳಲ್ಲಿ ಈಶಾನ್ಯ ಭಾಗ್ಯ ಬದಲಿಸುವಂತಹ ನಾಡಾಗಿ ಪರಿವರ್ತಿಸುವಂತಹ ಶಪಥವನ್ನು ಕೂಡ ಮೋದಿ ಮಾಡಿರುವಂಥದ್ದು. ಕೊನೆಗೂ ಕೂಡ ಮೋದಿಯವರು ಮಣಿಪುರಕ್ಕೆ ಭೇಟಿ ಕೊಟ್ಟಿರುವಂತಹ ವಿಚಾರವನ್ನು ವಿಪಕ್ಷಗಳು ಕೂಡ ಸ್ವಾಗತಿಸಬೇಕು. ಈಗೇನಾಗಿದೆ ಹಿಂಸಾಚಾರ, ಅದಕ್ಕೊಂದು ಯಾರೆಲ್ಲ ತಪ್ಪು ಮಾಡಿದರೆ ಅವ್ರಿಗೊಂದು ಶಿಕ್ಷೆ ಆಗಬೇಕು ಮತ್ತು ಅಲ್ಲಿ ಶಾಂತಿ ನೆಲೆಸಬೇಕು. ಅದನ್ನೇ ಎಲ್ಲರೂ ಕೂಡ ಬಯಸ್ತಿರುವಂಥದ್ದು. ಇನ್ನು ಕೊನೆ ಸುದ್ದಿ ಮತ್ತು 10ನೇ ಸುದ್ದಿ, ಬದ್ಧ ವೈರಿಗಳು ಸಾಂಪ್ರದಾಯಿಕ ಎದುರಾಳಿಗಳಾದ ಭಾರತ ಮತ್ತು ಪಾಕ್ ನಡುವೆ ರೋಚಕ T20 ಪಂದ್ಯ ಕ್ಷಣಗಣನೆ ಶುರುವಾಗಿದೆ. ಈ ಬಾರಿಯ ಏಷ್ಯಾ ಕಪ್ನಲ್ಲಿ ಇದೇ ಮೊದಲ ಬಾರಿಗೆ ಉಭಯ ತಂಡಗಳು ಮುಖಾಮುಖಿ ಆಗ್ತಿವೆ. ಭಾರತ ಪಾಕಿಸ್ತಾನ ನಡುವಿನ ಕ್ರಿಕೆಟ್ ಪಂದ್ಯ ಅಂದರೆ ಸಾಕು, ಕ್ರಿಕೆಟ್ ಲೋಕ ಜಾತಕ ಪಕ್ಷಿಯಂತೆ ಕಾದು ಕುಳಿತಿರುತ್ತೆ. ಯಾಕಂದರೆ ಈ ಪಂದ್ಯದ ಕ್ರೇಜ್ ಹೈ ವೋಲ್ಟೇಜ್ನಲ್ಲಿರುತ್ತೆ. ಅಷ್ಟೇ ಅಲ್ಲ, ಇಂಡೋ ಪಾಕ್ ವಾರ್ ರೀತಿಯಲ್ಲಿ ಆ ಪಂದ್ಯವನ್ನು ಎರಡೂ ದೇಶಗಳು ನೋಡ್ತವೆ. ಎರಡೂ ದೇಶ ಅಲ್ಲ, ಬಹುಪಾಲು ವಿಶ್ವ ನೋಡುತ್ತೆ. ಏಷ್ಯಾ ಕಪ್ ಟೂರ್ನಿಯಲ್ಲಿ ಎಲ್ಲ ಪಂದ್ಯಗಳದ್ದು ಒಂದು ತೂಕ ಆದರೆ ಇಂಡೋ ಪಾಕ್ ಮ್ಯಾಚ್ನದ್ದೇ ಮತ್ತೊಂದು ತೂಕ ಇರುತ್ತೆ. ಈ ಕ್ರಿಕೆಟ್ ಫೈಟ್ನಲ್ಲಿ ಸೋಲು ಅನ್ನೋ ಪದವನ್ನೇ ಯಾರೂ ಸಹಿಸೋದಿಲ್ಲ. ಇದೊಂದು ಪ್ರತಿಷ್ಠೆಯ ಕಾಳಗ ಆಗಿರುತ್ತೆ. ಟ್ರೋಫಿ ಗೆಲ್ಲೋದು ಬಿಡೋದು ಸೆಕೆಂಡ್ರಿ, ಆದರೆ ಈ ಪಂದ್ಯವನ್ನು ಗೆಲ್ಲಲೇಬೇಕು ಅನ್ನುವಂಥದ್ದು ಪ್ರತಿಯೊಬ್ಬ ಭಾರತೀಯರ ಆಶೆ ಇರಾದೆ ಆಗಿರುತ್ತದೆ. ಸೂಪರ್ ಸಂಡೇ ಭಾರತ ಪಾಕ್ ನಡುವಿನ ಹೈ ವೋಲ್ಟೇಜ್ ಪಂದ್ಯ ದುಬೈನಲ್ಲಿ ನಡೆಯುತ್ತಿದ್ದು, ಇಂಡೋ ಪಾಕ್ ಕ್ರೇಜ್ನ ಮಧ್ಯೆ ಪಂದ್ಯ ವೀಕ್ಷಿಸುವ ಕ್ರಿಕೆಟ್ ಅಭಿಮಾನಿಗಳ ಸಂಖ್ಯೆ ಕಡಿಮೆಯಾಗಿದೆ. ಇದಕ್ಕೆ ಕ್ರೀಡಾಂಗಣದ ದುಬಾರಿ ಟಿಕೆಟ್ ಬೆಲೆ ಮತ್ತು ಪ್ರಮುಖ ಆಟಗಾರರ ಅನುಪಸ್ಥಿತಿ ಕಾರಣ ಎನ್ನಲಾಗ್ತಿದೆ. ಉನ್ನತ ದರ್ಜೆಯ ಟಿಕೆಟ್ಗಳ ಬೆಲೆ ಲಕ್ಷಾಂತರ ರೂಪಾಯಿಗೆ ಏರಿಕೆಯಾಗಿದೆ. ಇದು ಸಾಮಾನ್ಯ ಅಭಿಮಾನಿಗಳಿಗೆ ಪಂದ್ಯ ವೀಕ್ಷಿಸಲು ಕಷ್ಟವಾಗಿದೆ. ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅವರ ಅನುಪಸ್ಥಿತಿಯಲ್ಲೂ ಅಭಿಮಾನಿಗಳ ನಿರಾಸಕ್ತಿಗೆ ಯಾವುದೇ ರೀತಿಯಾದಂತಹ ಭಂಗ ಬಂದಿಲ್ಲ. ಯಾಕಂದರೆ ಮನೆಯಲ್ಲಿ ಕೂತು ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಮ್ಯಾಚನ್ನು ನೋಡೋ ಮಂದಿ ಎಷ್ಟರ ಮಟ್ಟಿಗೆ ಅವರು ತಮ್ಮ ಅಭಿಮಾನವನ್ನು ತೋರಿಸ್ತಾರೆ ಅಂದರೆ ಆ ಮ್ಯಾಚ್ ಸೋಲು ಗೆಲುವು ಅನ್ನುವಂಥದ್ದು ಹೊರಗಡೆ ಹೊಡೆಯುವಂತಹ ಪಟಾಕಿಯಿಂದಲೂ ಕೂಡ ಎಷ್ಟೋ ಸಲ ಗೊತ್ತಾಗ್ಬಿಡುತ್ತೆ. ಹೌದು, ಕೊನೆಗೂ ನಾವು ಗೆದ್ದೇ ಗೆಲ್ತೀವಿ, ಈಗಲೂ ಗೆದ್ದಿದ್ದೀವಿ ಅನ್ನುವಂತಹ ಸಂಭ್ರಮದಲ್ಲಿ ಪಟಾಕಿ ಹೊಡೆಯುವಂತಹ ಭಾರತೀಯರ ಸಂಭ್ರಮಾಚರಣೆಯನ್ನು ನೋಡೋದಕ್ಕೆ ಕೇಳೋದಕ್ಕೆ ಖುಷಿಯಾಗತ್ತೆ. ಆದರೆ ಭಾನುವಾರದ ಮ್ಯಾಚಲ್ಲೂ ಕೂಡ ಎಂದಿನಂತೆ ನಮ್ಮ ಭಾರತ ಗೆಲ್ಲಬೇಕು, ಗೆಲ್ಲತ್ತೆ ಅನ್ನುವಂತಹ ನಿರೀಕ್ಷೆಯಲ್ಲಿ ಇದು ಇವತ್ತಿನ
ಟಾಪ್ ಸುದ್ದಿಯಾಗಿತ್ತು. ನಾಳೆ ಕೂಡ ಲಯನ್ ಟಿವಿಯಲ್ಲಿ ನೀವು ಟಾಪ್ ಸುದ್ದಿಗಳನ್ನು ನೋಡಬಹುದು. ಸಮಗ್ರವಾಗಿ ಸರಳವಾಗಿ ಹೇಳುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಧನ್ಯವಾದ. ಶುಭರಾತ್ರಿ.